ಹಲೋ ವೆಲ್ಕಮ್ ಬ್ಯಾಕ್. ನಿಮಗ್ ನನ್ ಪರಿಚಯ ಇಲ್ಲ ಅಂದ್ರೆ ಗೋ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಪೇಜ್. ನಾನ್ ಮೋನಿಶಾ, ಮನೇಲೆ ಕುತ್ಕೊಂಡು ಅರ್ನ್ ಮಾಡೋ ಹಂಡ್ರೆಡ್ಸ್ ಆಫ್ ಇನ್ಫಾರ್ಮೇಶನ್ ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, UGC ಅಂಡ್ ಕೊಲಾಬರೇಷನ್. ಫಸ್ಟ್ ಸ್ಮಾಲ್ ಬ್ರ್ಯಾಂಡ್ಸ್ ಇಂದ ಸ್ಟಾರ್ಟ್ ಮಾಡಿ. ಯಾಕೆ ಅಂದ್ರೆ ದಿನಕ್ಕೊಂದೊಂದು ಸ್ಟಾರ್ಟ್ಅಪ್ಸ್ ಉಟ್ಕೊಂತ ಇದೆ. ಎಲ್ಲಾರ್ಗು ಕೂಡ ಅಡ್ವರ್ಟೈಸ್ಮೆಂಟ್ ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅವ್ರಿಗೆ ಡೈರೆಕ್ಟ್ ಆಗಿ ನೀವು ಪಿಚ್ ಮಾಡ್ಬೋದು. ಇನ್ನೊಂದು, ಏಜೆನ್ಸೀಸ್ ತುಂಬಾ ಜನ ಇದ್ದಾರೆ. ಆ ಏಜೆನ್ಸೀಸ್ಗೆ ನೀವು ಡೈರೆಕ್ಟ್ ಪಿಚ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರದೇ ಸ್ಪೆಸಿಫಿಕ್ ಆದಂತ ಗ್ರೂಪ್ಸ್ ಇರುತ್ತೆ, ಬ್ರಾಡ್ಕಾಸ್ಟ್ ಚಾನಲ್ ಇರುತ್ತೆ, ವಾಟ್ಸ್ಆಪ್ ಚಾನಲ್ಸ್ ಇರುತ್ತೆ. ಅದಕ್ಕೆ ನೀವು ಜಾಯಿನ್ ಆದಾಗ ಅದರಲ್ಲಿ ಫಾರ್ಮ್ಸ್ ಕಳಿಸ್ತಾ ಇರ್ತಾರೆ. ಎವ್ರಿ ಡೇ ಫಾರ್ಮ್ ಬರ್ತಾನೆ ಇರುತ್ತೆ. ನೀವು ಫಾರ್ಮ್ ಫಿಲ್ ಮಾಡ್ತಾ ಇದ್ರೆ ಯಾವ್ದಾದ್ರು ನಿಮ್ಗೆ ಸೂಟ್ ಆಗಂತ ಕೊಲಾಬ್ರೇಷನ್ ಇತ್ತು ಅಂದ್ರೆ ನಿಮ್ಗೆ ಅವ್ರು ಮೇಲ್ ಕಳಿಸ್ತಾರೆ. ಸೊ ನೀವು ರೆಗ್ಯುಲರ್ ಆಗಿ ಫಾರ್ಮ್ಸ್ ನ ಫಿಲ್ ಮಾಡ್ತಾ ಇರ್ಬೇಕು. ಇನ್ನೊಂದು ಆಪ್ಷನ್ ಬಂದು ಮೇಲ್ ID. ನಿಮ್ಗೆ ಗೊತ್ತಿರೋಂತ ಬ್ರಾಂಡ್ಸ್ ಇರ್ತಾರಲ್ವಾ, ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿ ಅವ್ರದ್ದೇ ಆದಂತ ಅಫಿಷಿಯಲ್ ಮೇಲ್ ID ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತಾರೆ. ಆ ಮೇಲ್ಗೆ ಹೋಗಿ ಅಫಿಷಿಯಲ್ ಆಗಿ ಪಿಚ್ ಮಾಡಿ ವಿತ್ ಯೋರ್ ಪಾಸ್ಟ್ ವರ್ಕ್ ನ, ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಪೋರ್ಟ್ಫೋಲಿಯೋ, ಮತ್ತೆ ನಿಮ್ ಚಾರ್ಜಸ್ ಎಲ್ಲಾನು ಮೆನ್ಷನ್ ಮಾಡ್ಬಿಟ್ಟು ಮೇಲ್ ಮಾಡಿ ಅವ್ರಿಗೆ. ಸೊ ಅವ್ರ ಹತ್ರ ಓಪನಿಂಗ್ ಇರುವಂತ ಕೊಲಾಬ್ರೇಷನ್ ಕ್ಯಾಂಪೈನ್ಸ್ಗೆ ನೀವು ಸೂಟ್ ಆದ್ರೆ ಅವ್ರು ನಿಮ್ಗೆ ರಿಪ್ಲೈ ಕಳಿಸ್ತಾರೆ, ಮತ್ತೆ ಪ್ರಾಡಕ್ಟ್ ಕೂಡ ಕಳಿಸ್ತಾರೆ. ಸಮ್ಟೈಮ್ಸ್ ಪೇಡ್ ಕೊಲಾಬ್ರೇಷನ್ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ಬಿಡುತ್ತೆ. ಅವ್ರನ್ನ ಎನ್ಕ್ವೈರಿ ಮಾಡುವಾಗ ಜಸ್ಟ್ ಹಾಯ್ ಕೊಲಾಬ್ರೇಷನ್ ಈ ತರ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಸೊ ಅಫಿಷಿಯಲ್ ಆಗಿ ಒಂದು ಪಿಚ್ ಅನ್ನೋದನ್ನ ರೆಡಿ ಮಾಡ್ಕೊಂಡು ನಿಮ್ ವರ್ಕ್ಗೆ ರಿಲೇಟೆಡ್ ಸ್ವಲ್ಪ ಸ್ವಲ್ಪ ಚೇಂಜಸ್, ಚಾರ್ಜಸ್ ಬಗ್ಗೆ ಆಗ್ಲಿ ಇದೆಲ್ಲ ಚೇಂಜಸ್ ಮಾಡಿ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರ್ಬೋದು. ಎವ್ರಿ ಡೇ ಪಿಚ್ ಮಾಡ್ತಾ ಇದ್ರೆ ಏನಿಲ್ಲ ಅಂದ್ರೂ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಕೊಲಾಬ್ರೇಷನ್ ಬರ್ತಿರುತ್ತೆ. ನಿಮ್ಗೆ ವಿಡಿಯೋ ಮಾಡಕ್ ಟೈಮ್ ಕೂಡ ಇರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು 1.5 ವರ್ಷದಿಂದ ಈ UGC ಕೊಲಾಬ್ರೇಷನ್ ಎಲ್ಲ ಮಾಡಿ ನಿಜವಾಗ್ಲೂ ಸುಸ್ತಾಗ್ಬಿಟ್ಟೆ. ಎಷ್ಟ್ ಕೊಲಾಬ್ರೇಷನ್ಸ್ ಮಾಡಿದೀನಿ ನಾನು ಅಂತ ಪ್ರೂಫಿಗೋಸ್ಕರ ಒಂದು ಖಾಲಿ ರೂಮ್ ಇತ್ತು ನಮ್ಮ ಮನೇಲಿ. ಅದ್ರೊಳಗಡೆ ನಾನು ಬಾಕ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಹಾಗೆ ಇರ್ತಾ ಇದ್ದೆ. ಒಂಥರ ಖುಷಿ ಅದ್ ನೋಡಕ್ಕೆ. ಯಾಕೆಂದ್ರೆ ಅಷ್ಟು ಕೂಡ ಫ್ರೀಯಾಗಿ ಸಿಗ್ತಾ ಇತ್ತು. ನಾನು ಸ್ಟಾರ್ಟಿಂಗ್ ಮಾಡಿದ್ ಬಾರ್ಡರ್ ಕೊಲಾಬ್ರೇಷನ್ ಇಡೀ ರೂಮೇ ಅರ್ಧಕ್ಕರ್ಧ ತುಂಬೋಗ್ಬಿಡ್ತು. ಆಯ್ತಾ, ಅದನ್ನ ಆಚೆ ಇವಾಗ ಹಾಕ್ಬೇಕು ನಾನು, ಮತ್ತೆ ರೂಮ್ ಕ್ಲೀನ್ ಮಾಡ್ಬೇಕು. ಬಟ್ ಅಷ್ಟೊಂದನ್ನ ಎಲ್ಲಿಗೆ ಹಾಕೋದು ಅಂತಾನೆ ಗೊತ್ತಾಗ್ತಿಲ್ಲ. ಜಸ್ಟ್ 3 months ಅಲ್ಲಿ ಏನಿಲ್ಲ ಅಂದ್ರೂ 10,000 to 20,000 ಅಷ್ಟು ವರ್ತ್ ಇರುವಂತ ಪ್ರಾಡಕ್ಟ್ಸ್ ನನ್ನ ಹತ್ರ ಇತ್ತು. ಆ ಪ್ರಾಡಕ್ಟ್ಸ್ ಕೂಡ ನಾನು ಸೆಲ್ ಮಾಡಿದೆ. ಅದರಿಂದನೂ ಕೂಡ ನನಗೆ ಅರ್ನಿಂಗ್ಸ್ ಆಯ್ತು. ಓಕೆ, ಇವಾಗ ಬ್ರ್ಯಾಂಡ್ ನ ಹೇಗ್ ಕನೆಕ್ಟ್ ಮಾಡೋದು ಅಂತ ಒಂದು ಅಫಿಷಿಯಲ್ ಪಿಚ್ ಅಂತ ಇರುತ್ತೆ. ಅದನ್ನ ನೀವು ChatGPT ಇಂದ ಜನರೇಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಪ್ರೊಫೆಷನಲ್ ಆಗಿರುವಂತ ಒಂದು ಪಿಚ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸ್ಟಾರ್ಟಿಂಗ್ ಬಾಟರ್ ಇಂದಾನೇ ಮಾಡಿ. ಬಟ್ ಅದೇ ಬ್ರ್ಯಾಂಡ್, ಅದೇ ಏಜೆನ್ಸಿ ಮತ್ತೊಂದು ಸಲ ನಿಮ್ನ ಕಾಂಟ್ಯಾಕ್ಟ್ ಮಾಡಿದಾಗ 100% ಬಾಟರ್ ಕೊಲಾಬ್ರೇಷನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ ಕಾಂಟೆಂಟ್ ಆಲ್ರೆಡಿ ಅವರಿಗೆ ಲಾಸ್ಟ್ ಟೈಮ್ ಕೊಟ್ಟಿರ್ತೀರಲ್ವಾ, ಅದು ಇಷ್ಟ ಆಗಿನೇ ಅವ್ರು ನಿಮ್ ಹತ್ರ ಮತ್ತೆ ಬಂದಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಪೇಡ್ ಕೊಲಾಬ್ರೇಷನ್ ಮಾಡಿ. ಅವ್ರಿಗೆ ನೀವು ಎಷ್ಟು ಚಾರ್ಜ್ ಮಾಡ್ಬೇಕು, ಬಿಗಿನರ್ ಅಲ್ವಾ, ಎಲ್ಲಿಂದ ಚಾರ್ಜ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಲೈಕ್ ಅವ್ರು ನಿಮ್ಗೆ ಟೆಕ್ಸ್ಟ್ ಮಾಡಿದ ತಕ್ಷಣ ಫಸ್ಟ್ ಪ್ರಾಡಕ್ಟ್ ಡೀಟೇಲ್ಸ್ ಕೇಳಿ, ನೆಕ್ಸ್ಟ್ ಡಿಲಿವರಬಲ್ಸ್ ಕೇಳಿ. ಡಿಲಿವರಬಲ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ರೀಲ್, ಸ್ಟೋರಿ, ಮತ್ತೆ ಅಮೆಝಾನ್, ಫ್ಲಿಪ್ಕಾರ್ಟ್ ರಿವ್ಯೂಸ್ ಕೂಡ ಕೆಲವೊಬ್ರು ಕೇಳ್ತಾರೆ. ಮತ್ತೆ ಆಡ್ ರೈಟ್ಸ್ ಬೇಕಾ, ಮತ್ತೆ ಎಕ್ಸ್ಟ್ರಾ ಹುಕ್ ಏನಾದ್ರು ಬೇಕಾ, ಅಥವಾ ರಾ ಫೂಟೇಜಸ್ ಬೇಕಾ, ಈ ತರ ಏನ್ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನ್ ನೆಸೆಸಿಟಿ ಇದೆ, ನಿಮ್ ಕಡೆಯಿಂದ ಅವ್ರಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಅಕಾರ್ಡಿಂಗ್ಲಿ ನೀವು ಚಾರ್ಜ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಜಸ್ಟ್ ರಾ ವಿಡಿಯೋಸ್ ಮಾತ್ರ ಬೇಕು, 1-2 ಕ್ಲಿಪ್ ಮಾತ್ರ ಬೇಕು ಅಂದ್ರೆ ಜಸ್ಟ್ 500 ಇಂದ ಸ್ಟಾರ್ಟ್ ಮಾಡಿ. ಮತ್ತೆ ಪ್ರಾಡಕ್ಟ್ ಕೂಡ ಅಷ್ಟೊಂದು ಯೂಸ್ಫುಲ್ ಆಗಿಲ್ಲ ಅಂದ್ರೆ ನೀವು ಜಾಸ್ತಿ ಚಾರ್ಜ್ ಮಾಡ್ಬೋದು. ಪ್ರಾಡಕ್ಟ್ ತುಂಬಾನೇ ಕಾಸ್ಟ್ಲಿ ಇದೆ, ಅದು ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡ್ ಇಂದ ಆಗಿದೆ, ಆದ್ರೂ ಕೂಡ ನೀವು 1000 ಇಂದ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಅವ್ರು ನೆಗೋಶಿಯೇಟ್ ಮಾಡೇ ಮಾಡ್ತಾರೆ. ಈಗ ನೀವು 1500 ಹೇಳಿದ್ರೆ ಅವ್ರು 1000 ಬರ್ತಾರೆ, 1000 ಹೇಳಿದ್ರೆ 500 ಬರ್ತಾರೆ. ಸೊ ನೀವು 1000 ಇಂದ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ಆ ಪ್ರಾಡಕ್ಟ್ ಮೇಲೆ ಇಲ್ಲ ಅವ್ರ ಡಿಲಿವರಬಲ್ಸ್ ಏನ್ ಕೇಳ್ತಾರೆ ಅದ್ರ ಮೇಲೆ ನೀವು ಚಾರ್ಜಸ್ ನ ಡಿಸೈಡ್ ಮಾಡಿ. 500 ಇಂದ ಸ್ಟಾರ್ಟ್ ಮಾಡಿದ್ರು ಅದು ರಾ ವಿಡಿಯೋಸ್ ಮಾತ್ರ ಚಾರ್ಜ್ ಮಾಡಿ, ಇಲ್ಲ ಅಂದ್ರೆ 1000 ಇಂದ ಸ್ಟಾರ್ಟ್ ಮಾಡಿ. ಮತ್ತೆ ನೀವು ವಿಡಿಯೋಸ್ ನ ಅವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಆಡ್ಸ್ ರನ್ ಮಾಡ್ತಾರೆ. ಅದರಿಂದ ಅವ್ರಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಆಡ್ಸ್ ರನ್ ಮಾಡ್ತಾರ ಅಂತ ಕೇಳಿ ಅವ್ರ ಆಡ್ಸ್ ರನ್ ಮಾಡಂಗಿದ್ರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ನ ನೀವು ಚಾರ್ಜ್ ಮಾಡ್ಬೋದು. ಮತ್ತೆ ಕೆಲವೊಂದು ಕ್ಯಾಂಪೇನ್ಸ್ ಅಂತ ಇರುತ್ತೆ. ಲೈಕ್ 1 monthಗೆ 2 ವಿಡಿಯೋಸ್, ಇದೇ ತರ 6 months ಕ್ಯಾರಿ ಔಟ್ ಆಗುತ್ತೆ, ನೀವು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಹೇಳಿದಾಗ ನೀವು ಆಲ್ಮೋಸ್ಟ್ ಅಗ್ರಿಮೆಂಟ್ ಗೆ ಒಪ್ಕೋಬೇಡಿ. ಒಪ್ಕೊಳ್ಳೋಂಗಿದ್ರು ಕೂಡ ಇಮೇಲ್ ಅಲ್ಲಿ ಅಗ್ರಿಮೆಂಟ್ ಕಾಪಿನ ನೀವು ಕಳಿಸಿ ಅಂತ ನೀವು ಅವ್ರಿಗೆ ಹೇಳ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಅಗ್ರಿಮೆಂಟ್ ನ ಒಪ್ಕೋಬೇಕಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮಂತ್ಲಿ 2 to 4 ವಿಡಿಯೋಸ್ ಬೇಕು ಅಂತ ಕೆಲವೊಬ್ರು ಕೇಳ್ತಾರಲ್ವಾ, ಅವಾಗ ನೀವು ಸ್ವಲ್ಪ ಚಾರ್ಜಸ್ ಕಮ್ಮಿ ಮಾಡ್ಕೋಬಹುದು. ಬಟ್ ಯಾವಾಗ್ಲೂ ಫ್ರೀ ಕೊಲಾಬ್ರೇಷನ್, ಬಾರ್ಡರ್ ಕೊಲಾಬ್ರೇಷನ್ ಮಾಡ್ತಾ ಕೂತ್ಕೋಬೇಡಿ. ಯಾಕೆ ಅಂದ್ರೆ ಈ ಏಜೆನ್ಸೀಸ್ ಮಿಡಲ್ ಪರ್ಸನ್ ಯಾರು ಇರ್ತಾರಲ್ವಾ, ಅವರು ಬ್ರಾಂಡ್ಸ್ ಕಡೆಯಿಂದ ಲಕ್ಷ ಗಟ್ಲೆ ದುಡ್ಡು ತಗೊಂಡಿರ್ತಾರೆ.
ನಿಮಗೆ ಫ್ರೀಯಾಗಿ ಕೊಟ್ಟಾಗ ಅವ್ರಿಗೆ ಎಷ್ಟು ಚಾರ್ಜಸ್ ಉಳಿಯುತ್ತೆ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಬಾಟರ್ ಮಾಡಿ, ಯಾಕೆಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನಿಮ್ಗೆ ಚೆನ್ನಾಗಿ ಕಾಣ್ಬೇಕು, ಜೊತೆಗೆ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಒಂದ್ ವರ್ಷದಿಂದ ನನಗೆ ಅಂತ ನಾನು ಯಾವ ಪ್ರಾಡಕ್ಟ್ ತಗೊಂಡಿಲ್ಲ ಆಯ್ತಾ. ನನ್ನ ಕಾಜಲ್ ಇರ್ಬೋದು, ಫೇಸ್ ವಾಶ್, ಲಿಪ್ಸ್ಟಿಕ್, ನನ್ ಬಾಚನ್ಗೆ ಕೂಡ ಲೈಕ್ ಇದು ಈ ಬಾಚನ್ಗೆ ಕೂಡ ಎಲ್ಲಾನು ಕೂಡ ನನಗೆ ಫ್ರೀ ಆಗಿ ಸಿಕ್ಕಿರೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಿಮ್ಮ ಕಮರ್ಷಿಯಲ್ ಅಂದ್ರೆ ನಿಮ್ಮ ಚಾರ್ಜಸ್, ನೀವೆಷ್ಟು ಚಾರ್ಜ್ ಮಾಡ್ತಿದ್ದೀರಾ ಅಂತ, ಅದು ಬೇಸ್ ಆಗೋದು ಯಾವ ತರ ವಿಡಿಯೋ, ಯಾವ ತರ ಡಿಲಿವರಬಲ್ಸ್ ಬೇಕು, ಮತ್ತೆ ಆಡ್ ರೈಟ್ಸ್ ಬೇಕಾ ಏನು, ಈ ತರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವು ಕೊನೆಗೆ ಕೇಳ್ಬೇಕಾಗಿರೋದು ಪೇಮೆಂಟ್ ಟೈಮ್ ಲೈನ್. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ನಿಮ್ ಹತ್ರ ಫ್ರೀ ಆಗಿ ವಿಡಿಯೋ ಮಾಡಿಸ್ಕೊಂಡ್ಬಿಡ್ತಾರೆ, ಇಲ್ಲ ಪೇಡ್ ಕೊಲಾಬ್ರೇಷನ್ ಅಂತ ಹೇಳ್ತಾರೆ, ಮತ್ತೆ 60 days 90 days ಅಂತ ಹೇಳ್ತಾರೆ, ಆಮೇಲೆ ಅವ್ರ ಅಕೌಂಟ್ ಸಸ್ಪೆಂಡ್ ಆಗೋಗಿರುತ್ತೆ, ಅವ್ರು ಸಿಗೋದೇ ಇಲ್ಲ ನಿಮ್ ಕೈಗೆ. ಈ ತರ ಎಲ್ಲ ಆಗೋ ಬದಲು 30 days to 40-50 days ಒಳಗಡೆ ಇರುವಂತ ಟೈಮ್ ಲೈನ್ ಮಾತ್ರನೇ ಅಕ್ಸೆಪ್ಟ್ ಮಾಡಿ. ನನ್ನ ಪ್ರಕಾರ 30 days ಇಸ್ ಮ್ಯಾಕ್ಸಿಮಮ್ ಆಯ್ತಾ. ಅದಕ್ಕಿಂತ ಜಾಸ್ತಿ ಟೈಮ್ ಲೈನ್ ಇರುವಂತ, ಪೇಮೆಂಟ್ ಸೈಕಲ್ ಇರುವಂತ ಕೊಲಾಬ್ರೇಷನ್ಸ್ ನ ಅಕ್ಸೆಪ್ಟ್ ಮಾಡೋಕೆ ಹೋಗ್ಬೇಕು. ನಾನು ಸ್ಟಾರ್ಟಿಂಗ್ ಮಾಡಿದ್ದು 500 ಇಂದಾನು ಸ್ಟಾರ್ಟ್ ಮಾಡಿದ್ದೀನಿ. ಅದು ಒಂದು ಪರ್ಫ್ಯೂಮ್ದು ಸ್ಟಾರ್ಟ್ ಮಾಡಿದ್ ನಾನು. ಅದರಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂದು 500 rupees ಆಗಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಕರೆಂಟ್ಲಿ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂದ್ರೆ, ನಂದು 10K ಫಾಲೋವರ್ಸ್ ಇರೋದ್ರಿಂದ ಇನ್ಫ್ಲುಯೆನ್ಸರ್ ಕೊಲಾಬ್ರೇಷನ್ ಆದ್ರೆ 5000 ಚಾರ್ಜ್ ಮಾಡ್ತೇನೆ. GC ವಿಡಿಯೋ ಆಗಿತ್ತು ಅಂದ್ರೆ ಓಕೆ 3.5 to 4,000 ಪರ್ ವಿಡಿಯೋ ನಾನು ಕರೆಂಟ್ಲಿ ಚಾರ್ಜ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ ಅಂತ ಅವ್ರಿಗೆ ತೋರಿಸ್ಕೊಳಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಇನ್ ಡೀಟೇಲ್ ಆಗಿ ಡಿಲಿವರಬಲ್ಸ್, ಆಡ್ ರೈಟ್ಸ್, ಮತ್ತೆ ಕೈಂಡ್ ಆಫ್ ವಿಡಿಯೋ, ಮತ್ತೆ ಪೇಮೆಂಟ್ ಟೈಮ್ ಲೈನ್, ಮತ್ತೆ ಬ್ರೀಫ್ ಅಂದ್ರೆ ಅವ್ರು ಕೊಡುವಂತ ಒಂದು PDF ಆಗಿರ್ಬೋದು, ಅಥವಾ ವಿಡಿಯೋ ರೆಫರೆನ್ಸ್ ಕೂಡ ಕೊಡ್ತಾರೆ ಟೈಮ್ಸ್. ಅದನ್ನ ನೋಡ್ಕೊಂಡು ಅದಕ್ಕೆ ಸೂಟ್ ಆಗುವಂತ ವಿಡಿಯೋನ ನೀವು ಅವರಿಗೆ ಜನರೇಟ್ ಮಾಡ್ಕೊಡ್ಬೇಕು. ಐ ಆಮ್ ಲುಕಿಂಗ್ ಫಾರ್ ಪೇಡ್ ಕೊಲಾಬ್ರೇಷನ್ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಯಾಂಪೇನ್ಸ್ ಅಂತ ಅವ್ರಿಗೊಂದು ಮೆಸೇಜ್ ಹಾಕಿ ಇಟ್ಟಿರಿ. ಅವ್ರ ಹತ್ರ ಒಂದೊಳ್ಳೆ ಬಾಂಡಿಂಗ್ ಕೂಡ ಇಟ್ಕೊಂಡಿರಿ. ಸೊ ನಿಮ್ಗೆ ನೆಕ್ಸ್ಟ್ ಅವ್ರು ಅಪ್ರೋಚ್ ಮಾಡ್ತಾರೆ, ಅದು ಪೇಡ್ ಕೊಲಾಬ್ರೇಷನ್ ಆಗಿರುತ್ತೆ. ಫಸ್ಟ್ ನೀವು ನಿಮ್ ಪೋರ್ಟ್ಫೋಲಿಯೋ ಸೆಟ್ ಮಾಡ್ಕೋಬೇಕಾಗುತ್ತೆ. ಪೋರ್ಟ್ಫೋಲಿಯೋ ಸೆಟ್ ಮಾಡ್ಕೊಳ್ಳುವಾಗ UGC ಅನ್ನೋದನ್ನ ನಿಮ್ ಏಮ್ ಜೊತೆ ಆಡ್ ಮಾಡಿ, ಮತ್ತೆ ಒಂದು ನೀಶ್ ಚೂಸ್ ಮಾಡಿ, ಅದಕ್ಕೆ ತಕ್ಕಂತ ವಿಡಿಯೋಸ್ ನ ನಿಮ್ ಮನೇಲಿರೋ ಪ್ರಾಡಕ್ಟ್ಸ್ ಇಂದಾನೆ ಸ್ಟಾರ್ಟ್ ಮಾಡಿ. ಸೊ 3 to 5 ವಿಡಿಯೋ ಸ್ಯಾಂಪಲ್ಸ್ ಆದ್ರೂ ರೆಡಿ ಇಟ್ಕೊಂಡಿರಿ. ಮತ್ತೆ ಅದಕ್ಕೆ ರಿಲೆವೆಂಟ್ ಆಗಿರೋ ಬ್ರಾಂಡ್ಸ್ ಅಥವಾ ಏಜೆನ್ಸೀಸ್ ನ ನೀವು ಡೈರೆಕ್ಟ್ ಆಗಿ ಪಿಚ್ ಮಾಡಬಹುದು ಥ್ರೂ ಇಮೇಲ್ ಅಥವಾ ಇನ್ಸ್ಟಾಗ್ರಾಮ್, ಅಥವಾ ಅವ್ರದೇ ಆದಂತ ಫಾರ್ಮ್ಸ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಆ ತರ ಗ್ರೂಪ್ಸ್, ಚಾನಲ್ಸ್, ವಾಟ್ಸ್ಆಪ್ ಚಾನಲ್ಸ್, ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲ್ಸ್, ಇದ್ರಲ್ಲೆಲ್ಲ ಬರ್ತಾನೆ ಇರುತ್ತೆ. ಅದ್ರದ್ದು ಗ್ರೂಪ್ ಲಿಂಕ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿರೋ ವಿಡಿಯೋಗೆ ಕಮೆಂಟ್ ಮಾಡಿ, ನಿಮಗೆ ಆ ಗ್ರೂಪ್ ಲಿಂಕ್ಸ್ ಕೂಡ ನಾನು ಕಳಿಸ್ಕೊಡ್ತೇನೆ. ಮೇನ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ನಿಮ್ ಫಾಲೋವರ್ಸ್ ಮೇಲಲ್ಲ, ನಿಮ್ಮ ಕಾಂಟೆಂಟ್ ಮೇಲೆ. ಮೇನ್ ಆಗಿ ಯಾರಾದ್ರೂ ನಿಮ್ನ ಅಪ್ರೋಚ್ ಮಾಡಿದಾಗ, ಅಥವಾ ನಿಮ್ಗೊಂದು ಮೇಲ್ ಏನಾದ್ರು ಬಂದಾಗ ಅವ್ರ ಹತ್ರ ಪ್ರೊಫೆಷನಲ್ ಆಗಿರಿ. ನೀವು ಬಿಗಿನರ್ ಅಂತ ತೋರಿಸ್ಕೊಳಕ್ ಹೋಗ್ಬಿಡಿ. ಮತ್ತೆ ವಿಡಿಯೋನ ಎಡಿಟ್ ಮಾಡೋಕೆ ಯಾವ್ಯಾವ ಅಪ್ಲಿಕೇಶನ್ ನ ಯೂಸ್ ಮಾಡ್ಬೋದು ಅಂದ್ರೆ, ನಾನ್ ಯೂಸ್ ಮಾಡೋದು ಮೇನ್ ಆಗಿ CapCut, PNApp, ಇನ್ಸ್ಟಾಗ್ರಾಮ್ ದೇ ಎಡಿಟ್ಸ್ ಅನ್ನೋ ಅಪ್ಲಿಕೇಶನ್ ಇದೆ. ಇಷ್ಟೇ ಅಪ್ಲಿಕೇಶನ್ ಸಾಕು ಎಡಿಟಿಂಗ್ಸ್ ಮಾಡೋಕೆ. ವಿಡಿಯೋ ಕ್ಯಾಪ್ಚರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. UGC ಕೊಲಾಬ್ರೇಷನ್ ಏನೇ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್.